ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾಳೆ ಬುಧವಾರ ಅಲ್ವಾ, ಗುರುಪೂರ್ಣಿಮೆ ಇದೆ ನೋಡಿ. ನಾಳೆ 29ನೇ ತಾರೀಕು ಗುರುಪೂರ್ಣಿಮೆ ಬಗ್ಗೆ ವಿಶೇಷತೆ ತಿಳಿಸ್ಕೊಡ್ತೀನಿ ಬನ್ನಿ. ಹೆಸರಲ್ಲೇ ಹೇಳುವ ಹಾಗೆ ಗುರು ಅಂದರೆ ನಮ್ಮ ಗುರುಗಳ ಒಂದು ಆರಾಧನೆಯನ್ನು ಮಾಡುವ ಒಂದು ದಿನವಾಗಿರ್ತದೆ. ಅಷ್ಟೇ ಅಲ್ಲದೆ ಗುರು ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಮತ್ತು ಅಜ್ಞಾನ, ರು ಅಂದರೆ ಹೋಗಲಾಡಿಸುವುದು ಅಥವಾ ದೂರ ಮಾಡುವುದು ಎಂದರ್ಥ. ಅಂದರೆ ಅಂಧಕಾರವನ್ನು ದೂರ ಮಾಡುವ ಒಂದು ಗುರು ಎಂಬ ಅರ್ಥವಾಗುತ್ತೆ ನೋಡಿ. ಆದ್ದರಿಂದ ನಮ್ಮ ಇಷ್ಟ ಗುರುಗಳನ್ನು ಗೌರವಿಸಿ ಆದರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ನೆನೆದುಕೊಳ್ಳುವ ಒಂದು ದಿನವಾಗಿರ್ತದೆ ನೋಡಿ. ಮತ್ತು ಹಿಂದೂ ಪರಂಪರೆಯ ಅತ್ಯಂತ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನವಾಗಿರ್ತದೆ ನೋಡಿ. ಈ ಜನ್ಮದಿನದ ಅಂಗವಾಗಿ ಈ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಜನ್ಮದಿನ ಅಷ್ಟೇ ಅಲ್ಲದೆ ಇವತ್ತಿನ ದಿನ ವೇದವ್ಯಾಸ ಗುರುಗಳು ತಮ್ಮ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ. ಈ ದಿನ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ. ಅದರ ಸ್ಮರಣಾರ್ಥವಾಗಿ ಈ ದಿನದಂದು ಬ್ರಹ್ಮಸೂತ್ರ ಪಠನೆ ಮಾಡಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ ನೋಡಿ. ಮತ್ತು ಯೋಗ ಸಂಸ್ಕೃತಿಯ ಪ್ರಕಾರ ಶಿವನು ತನ್ನ ಸಪ್ತರ್ಷಿಗಳಿಗೆ ಯೋಗ ಅಭ್ಯಾಸವನ್ನು ಧಾರೆ ಎರೆದು ಕೊಟ್ಟು ಗುರುಗಳಾಗಿರುವ ಒಂದು ದಿನವಾಗಿದೆ ಎಂದು ನಂಬಲಾಗಿದೆ ನೋಡಿ. ಮಳೆಗಾಲದ ಚಾತುರ್ಮಾಸ್ಯದಲ್ಲಿ ಬರುವ ಈ 4 ತಿಂಗಳು ಎಲ್ಲರೂ ತಮ್ಮ ತಮ್ಮ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಆರಾಧಿಸುವ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿರ್ತದೆ ನೋಡಿ. ಮತ್ತು ನಮಗೆ ವಿದ್ಯೆ ಕಲಿಸಿಕೊಟ್ಟಿರುವಂತಹ ಗುರುಗಳನ್ನು ನೆನಪು ಮಾಡಿಕೊಳ್ಳುವ ಹಾಗೂ ಚಿಕ್ಕ ಮಕ್ಕಳಾಗಿದ್ದರೆ ಅವರ ಶಾಲೆಗಳಲ್ಲಿ ಗುರುಗಳಿಗೆ ನಮಸ್ಕಾರ ಅಂದರೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಒಂದು ಗುರು ಪೂರ್ಣಿಮೆಯ ದಿನವಾಗಿದೆ ನೋಡಿ. ಮತ್ತು ಶಿಷ್ಯರು ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವುದು ಮತ್ತು ಗುರುಗಳು ಆಶೀರ್ವದಿಸುವ ಒಂದು ದಿನವಾಗಿರುತ್ತದೆ. ಅಷ್ಟೇ ಅಲ್ಲದೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರಲ್ವಾ, ಹಾಗೆ ತಾಯಿಗೂ ಕೂಡ ನಾವು ಪ್ರತಿದಿನ ಮಾಡೋಕ್ಕಾಗದೇ ಇದ್ದರೂ ಕೇವಲ ಈ ಗುರು ಪೂರ್ಣಿಮೆ ದಿನವಾದರೂ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತೊಂದು ಕಡೆ ಗೌತಮ ಬುದ್ಧರು ಸಾಂಪ್ರದಾಯಿಕವಾಗಿ ಗೌತಮ ಬುದ್ಧನ ಪ್ರಥಮ ಧರ್ಮ ಉಪದೇಶ ನೀಡಿದ ದಿನವಾದ ಈ ದಿನವನ್ನು ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಮತ್ತು ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮತ್ತು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ನೋಡಿ. ಮತ್ತು ಈ ಹಳದಿ ಹೂಗಳಿದಾವಲ್ವ, ಈ ಥರ ಸೇವಂತಿಗೆ, ಗುಲಾಬಿ ಎಲ್ಲ ಹಳದಿ ಪುಷ್ಪಗಳಿಂದ ನಾವು ಗುರುಗಳಿಗೆ ಅರ್ಚನೆ, ಪೂಜೆ, ದೇವಾಲಯಗಳಿಗೆ ಹೋಗೋದಾಗಿರ್ಬೋದು, ಗುರುಗಳ ದರ್ಶನ ಮಾಡಿಕೊಳ್ಳುವುದರ ಮೂಲಕ. ಮತ್ತು ದೇವಾಲಯಗಳಿಗೆ ಹೋಗಲು ಸಾಧ್ಯವಿಲ್ಲ ಅಂದರೆ ಮನೆಯಲ್ಲೇ ದಕ್ಷಿಣಾಮೂರ್ತಿ ಫೋಟೋಗಳಾಗಿರ್ಬೋದು ಅಥವಾ ನಮ್ಮ ಸಿದ್ಧಲಿಂಗೇಶ್ವರ ಫೋಟೋಗಳಾಗಿರ್ಬೋದು, ಆ ಗುರುಗಳ ಫೋಟೋಗಳಿಗೆ ಹಳದಿ ಹೂಗಳಿಂದ ಪೂಜೆ ಮಾಡಿಕೊಳ್ಳುವುದರ ಮೂಲಕ ಗೌರವ ಸಲ್ಲಿಸಬಹುದಾಗಿದೆ ನೋಡಿ. ನೀವು ಕೂಡ ನಿಮಗೆ ಇಷ್ಟವಾದ ನಿಮ್ಮ ಗುರುಗಳನ್ನು ಗೌರವಿಸಿ ಆಧರಿಸಿ ಮತ್ತು ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡಿ. ಈ ಗುರು ಪೂರ್ಣಿಮೆಯ ಒಂದು ವಿಶೇಷತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.